ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನೀವು ಆಗಾಗ ಕೇಳಿರಬಹುದು, ನೀವು ಏನು ತಿನ್ನುತ್ತೀರೋ ಅದೇ ರೀತಿ ಇರುತ್ತೀರಾ ಎಂದು. ಈ ಮಾತು ಕೇವಲ ಹೇಳಿಕೆ ಅಲ್ಲ, ಇದು ನಮ್ಮ ಸಂಪೂರ್ಣ ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಿದ್ದರು, ಶರೀರವನ್ನು ಬಲಪಡಿಸಲು, ಮೆದುಳನ್ನು ಚುರುಕುಗೊಳಿಸಲು ಮತ್ತು ದೀರ್ಘಕಾಲದವರೆಗೆ ಯೌವನದಿಂದ ಇರಲು ನಾವು ತಿನ್ನುವ ಆಹಾರದ ಬಗ್ಗೆ ಗಮನ ಹರಿಸುವುದು ತುಂಬಾ ಮುಖ್ಯ ಎಂದು. ಫ್ರೆಂಡ್ಸ್, ಇಂದಿನ ಕಾಲದಲ್ಲಿ ಜನರ ಜೀವನ ಎಷ್ಟು ಸರಳವಾಗಿತ್ತು ಎಂಬುದನ್ನ ನೀವು ಕೇಳಿರಬಹುದು. ಬೆಳಿಗ್ಗೆ ಬೇಗ ಏಳುವುದು, ಶುದ್ಧ ಮತ್ತು ದೇಸಿ ಆಹಾರವನ್ನು ಸೇವಿಸುವುದು, ಹೊಲಗಳಲ್ಲಿ ಕೆಲಸ ಮಾಡುವುದು, ಕಷ್ಟಪಟ್ಟು ದುಡಿಯುವುದು, ಯಾವುದೇ ಜಂಕ್ ಫುಡ್ ಇಲ್ಲ, ಕೂಲ್ ಡ್ರಿಂಕ್ಸ್ ಇಲ್ಲ, ರಾಸಾಯನಿಕ ಯುಕ್ತ ವಸ್ತುಗಳು ಇಲ್ಲ. ಅವರ ಆಹಾರದಲ್ಲಿ ಎಲ್ಲವೂ ನೈಸರ್ಗಿಕ ಹಾಗೂ ಪೌಷ್ಟಿಕವಾಗಿರುತ್ತಿತ್ತು. ಇದೇ ಕಾರಣದಿಂದಲೇ ಅವರ ದೇಹದಲ್ಲಿ ಅದ್ಭುತ ಶಕ್ತಿ ಇರುತ್ತಿತ್ತು. ಇತ್ತೀಚೆಗೆ ನಮ್ಮ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿದೆ. ಬೆಳಿಗ್ಗೆ ತಡವಾಗಿ ಏಳುವುದು, ಉಪಹಾರಕ್ಕೆ ಬ್ರೆಡ್ ಬಟರ್, ಇಡೀ ದಿನ ಆಫೀಸ್ ನಲ್ಲಿ ಕುಳಿತುಕೊಳ್ಳುವುದು, ರಾತ್ರಿಯಲ್ಲಿ ಜಂಕ್ ಫುಡ್ ಮತ್ತು ಕಡಿಮೆ ನಿದ್ರೆ. ಇಂತಹ ಪರಿಸ್ಥಿತಿಯಲ್ಲಿ ದೇಹ ಹೀಗೆ ಬಲವಾಗಿ ಉಳಿಯಲು ಸಾಧ್ಯ? ಇದೇ ಕಾರಣಕ್ಕೆ ಇಂದು 30ರಿಂದ 40ರ ವಯಸ್ಸಿನಲ್ಲಿಯೇ ಜನರಿಗೆ ಆಯಾಸ, ದೌರ್ಬಲ್ಯ, ಸೊಂಟದ ನೋವು, ಹೊಟ್ಟೆಯ ಸಮಸ್ಯೆಗಳು ಮತ್ತು ಲೈಂಗಿಕ ಆರೋಗ್ಯದ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಆದರೆ ಫ್ರೆಂಡ್ಸ್, ನೋಡಲು ಸಾಮಾನ್ಯ ಎನಿಸುವ ಆದರೆ ಪ್ರಯೋಜನಗಳು ಎಷ್ಟು ಅದ್ಭುತವಾಗಿರುವ ಒಂದು ಆಹಾರವಿದೆ. ಅದನ್ನು ಸೇವಿಸುವ ವ್ಯಕ್ತಿ ಯೌವನದಿಂದ ಶಕ್ತಿಶಾಲಿಯಾಗಿ ಮತ್ತು ಚೈತನ್ಯದಿಂದ ಇರುತ್ತಾನೆ ಎಂದರೆ ನೀವು ಖಂಡಿತವಾಗಿಯೂ ನಂಬಲೇಬೇಕು. ಫ್ರೆಂಡ್ಸ್, ನಾನು ಈಗ ಮಾತನಾಡುತ್ತಿರುವುದು ರಾಜಮಾ ಕಿಡ್ನಿ ಬೀನ್ಸ್, ಅಂದರೆ ಅಚ್ಚ ಕನ್ನಡದಲ್ಲಿ ಹುರುಳಿಕಾಯಿಯ ಬೀಜ. ರಾಜಮಾ ಅಕ್ಕಿ ಭಾರತದ ಪ್ರತಿ ಮನೆಯಲ್ಲಿಯೂ ಪ್ರೀತಿ ಪಾತ್ರವಾದ ಸಂಯೋಜನೆಯಾಗಿದೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಭಾನುವಾರದ ವಿಶೇಷ ಊಟ ರಾಜಮಾ ಚಾವಲ್ ಇಲ್ಲದೆ ಅಪೂರ್ಣ, ಅಂದ್ರೆ ರಾಜಮಾ ಅಕ್ಕಿ ಇಲ್ಲದೆ ಅಪೂರ್ಣ. ಆದರೆ ಈ ಸಾಮಾನ್ಯವಾಗಿ ಕಾಣುವ ಈ ಹುರುಳಿಕಾಯಿ ಬೀಜ ಪುರುಷರಿಗೆ ಅಮೃತವಿದ್ದಂತೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ಇದು ಪುರುಷರನ್ನು ಯುವಕರನ್ನಾಗಿ, ಶಕ್ತಿಶಾಲಿಗಳಾಗಿ ಮತ್ತು ಆರೋಗ್ಯವಂತರಾಗಿ ಇರಿಸಲು ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಹೊಂದಿದೆ. ಫ್ರೆಂಡ್ಸ್, ಈ ಹುರುಳಿಕಾಯಿ ಬೀಜ ಅಂದರೆ ಈ ರಾಜಮಾ ಪುರುಷರಿಗೆ ಅಮೃತ ಎಂದು ಏಕೆ ಕರೆಯಲಾಗುತ್ತದೆ? ಪುರುಷರ ದೇಹವನ್ನು ಸದಾ ಸಕ್ರಿಯ ಮತ್ತು ಬಲಿಷ್ಠವಾಗಿಡಲು ಈ 3 ವಿಷಯಗಳು ಹೆಚ್ಚು ಮುಖ್ಯವಾಗಿವೆ. ನಂಬರ್ 1, ಪ್ರೋಟೀನ್. ದೇಹದ ಸ್ನಾಯುಗಳು, ಶಕ್ತಿ ಮತ್ತು ಸಾಮರ್ಥ್ಯಕ್ಕಾಗಿ ಪ್ರೋಟೀನ್ ಅತ್ಯಗತ್ಯ. ನಂಬರ್ 2, ಕಬ್ಬಿಣ ಮತ್ತು ಖನಿಜಾಂಶಗಳು. ರಕ್ತವನ್ನು ಉತ್ಪಾದಿಸಲು, ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೌರ್ಬಲ್ಯವನ್ನು ನಿವಾರಿಸಲು ಇದು ಬಹಳ ಮುಖ್ಯ. ನಂಬರ್ 3, ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು. ಇದು ದೇಹವನ್ನು ಒಳಗಿನಿಂದ ಸ್ವಚ್ಛವಾಗಿಟ್ಟು ಎಲ್ಲ ರೀತಿಯ ಕಾಯಿಲೆಗಳಿಂದ ರಕ್ಷಣೆ ಮಾಡುತ್ತದೆ. ಈ 3 ಅಂಶಗಳು ಈ ಕಿಡ್ನಿ ಬೀನ್ಸ್ ನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇದೇ ಕಾರಣಕ್ಕೆ ವಾರದಲ್ಲಿ 2ರಿಂದ 3 ಬಾರಿ ಈ ಕಿಡ್ನಿ ಬೀನ್ಸ್ ಅನ್ನು ಸೇವಿಸುವವರ ದೇಹ ಯಾವಾಗಲೂ ಸದೃಢ ಮತ್ತು ಶಕ್ತಿಯುತವಾಗಿರುತ್ತದೆ. ಸಾಮಾನ್ಯವಾಗಿ ಪುರುಷರು 2 ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ನಂಬರ್ 1, ದೇಹದಲ್ಲಿ ದೌರ್ಬಲ್ಯ ಮತ್ತು ಸಾಮರ್ಥ್ಯದ ಕೊರತೆ. ನಂಬರ್ 2, ಲೈಂಗಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ಈ ಕಿಡ್ನಿ ಬೀನ್ಸ್ ನಲ್ಲಿರುವ ಪ್ರೋಟೀನ್, ಕಬ್ಬಿಣ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಈ 2 ಸಮಸ್ಯೆಗಳನ್ನು ದೂರ ಮಾಡಲು ತುಂಬಾ ಸಹಾಯ ಮಾಡುತ್ತವೆ. ಇದು ದೇಹದ ಸ್ನಾಯುಗಳನ್ನು ಬಲಪಡಿಸುತ್ತದೆ, ರಕ್ತವನ್ನು ಹೆಚ್ಚಿಸುತ್ತದೆ, ಹಾರ್ಮೋನ್ಗಳನ್ನು ಸಮತೋಲನಗೊಳಿಸಿ ಪುರುಷರನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಫ್ರೆಂಡ್ಸ್, ಈಗಿನ ಕಾಲದ ಜನರು ದೇಹವನ್ನು ಸದೃಢಗೊಳಿಸಲು ಜಿಮ್ ಸೇರುತ್ತಾರೆ. ದುಬಾರಿ ಪ್ರೋಟೀನ್ ಪೌಡರ್ ಗಳನ್ನು ತೆಗೆದುಕೊಂಡು ಬಂದು ಸಪ್ಲಿಮೆಂಟ್ ಗಳಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಾರೆ. ಆದರೆ ನಿಮಗೆ ತಿಳಿದಿದೆಯೇ, ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವ ಈ ಕಿಡ್ನಿ ಬೀನ್ಸ್ ಯಾವುದೇ ದುಬಾರಿ ಪ್ರೋಟೀನ್ ಪೌಡರ್ ಗಿಂತ ಕಡಿಮೆ ಇಲ್ಲ. ಹೌದು ಫ್ರೆಂಡ್ಸ್, ಈ ಕೆಂಪು ಕಂದು ಬಣ್ಣದ ಬೀಜದಂತಹ ಕಾಳು, ಇದನ್ನು ನೀವು ಕೆಲವೊಮ್ಮೆ ಅನ್ನದೊಂದಿಗೆ ತಿನ್ನುತ್ತೀರಿ. ಅದುವೇ ಕಿಡ್ನಿ ಬೀನ್ಸ್ ನಿಮ್ಮ ದೇಹಕ್ಕೆ ಅಂತ ಶಕ್ತಿಯನ್ನು ನೀಡಬಲ್ಲದು. ಇದರಿಂದ ನಿಮ್ಮ ಶಕ್ತಿಯನ್ನು ನೋಡಿ ನಿಮ್ಮ ಪತ್ನಿ, ಮಕ್ಕಳು ಮತ್ತು ಸಮಾಜದವರು ಆಶ್ಚರ್ಯಚಕಿತರಾಗಬಹುದು. ಫ್ರೆಂಡ್ಸ್, ಈ ಕಿಡ್ನಿ ಬೀನ್ಸ್ ಕೇವಲ ಹೊಟ್ಟೆ ತುಂಬಿಸುವ ಖಾದ್ಯವಲ್ಲ, ಇದು ಪುರುಷನ ಸಂಪೂರ್ಣ ಆರೋಗ್ಯವನ್ನು ಬದಲಿಸುವ ಶಕ್ತಿ ಹೊಂದಿರುವ ಒಂದು ಸೂಪರ್ ಫುಡ್ ಆಗಿದೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಒತ್ತಡ, ಆಯಾಸ ಮತ್ತು ದೈಹಿಕ ದೌರ್ಬಲ್ಯ ಸಾಮಾನ್ಯವಾಗಿದೆ. ಕೇವಲ ಹಣ ಗಳಿಸುವುದರಿಂದ ಮಾತ್ರ ಒಬ್ಬ ವ್ಯಕ್ತಿ ಸದೃಢನಾಗುವುದಿಲ್ಲ. ಅವನ ನಿಜವಾದ ಶಕ್ತಿ ಇರುವುದು ಅವನ ದೈಹಿಕ ಸಾಮರ್ಥ್ಯದಲ್ಲಿ. ಈ ಹುರುಳಿ ಬೀಜ ಕೇವಲ ಬಡವರ ಪ್ರೋಟೀನ್ ಅಲ್ಲ, ಇದು ಪುರುಷರಿಗೆ ಶಕ್ತಿಯ ಗಣಿಯಾಗಿದೆ. ಫ್ರೆಂಡ್ಸ್, ಈಗ ಈ ಸೂಪರ್ ಫುಡ್ ನ 10 ಪ್ರಮುಖ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, ಪ್ರೋಟೀನ್ ಭಂಡಾರ. ಪ್ರತಿ 100 ಗ್ರಾಂ ಈ ಬೀಜದಲ್ಲಿ ಸುಮಾರು 24 ಗ್ರಾಂ ಪ್ರೋಟೀನ್ ಇರುತ್ತದೆ. ಇದು ದುಬಾರಿ ಪ್ರೋಟೀನ್ ಪೌಡರ್ ಗಳಿಗಿಂತ ಉತ್ತಮವಾಗಿ
ಸ್ನಾಯುಗಳನ್ನು ಬಲಪಡಿಸುತ್ತದೆ. ನಂಬರ್ 2, ಸ್ಟ್ಯಾಮಿನಾ ಹೆಚ್ಚಳ. ಇದರಲ್ಲಿರುವ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ದೇಹಕ್ಕೆ ನಿರಂತರ ಶಕ್ತಿಯನ್ನು ನೀಡುತ್ತದೆ. ಇದರಿಂದ ನೀವು ಬೇಗನೆ ಆಯಾಸಗೊಳ್ಳುವುದಿಲ್ಲ. ನಂಬರ್ 3, ಹೃದಯದ ಆರೋಗ್ಯ. ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಸಿಯಂ ಸಮೃದ್ಧವಾಗಿರುವ ಈ ಸೂಪರ್ ಫುಡ್ ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಹೃದಯದ ಕವಟಗಳನ್ನು ಆರೋಗ್ಯವಾಗಿಡುತ್ತದೆ. ನಂಬರ್ 4, ಜೀರ್ಣಕ್ರಿಯೆ ಸುಧಾರಣೆ. ಈ ಬೀಜಗಳಲ್ಲಿ ಫೈಬರ್ ಹೆಚ್ಚಿರುವುದರಿಂದ ಮಲಬದ್ಧತೆ ದೂರವಾಗಿ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವುದು ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ನಂಬರ್ 5, ಪುರುಷ ಶಕ್ತಿ ವೃದ್ಧಿ. ಇದರಲ್ಲಿರುವ ಜಿಂಕ್ ಮತ್ತು ಕಬ್ಬಿಣದ ಅಂಶ ಪುರುಷರ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡುತ್ತದೆ, ಜೊತೆಗೆ ಲೈಂಗಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ನಂಬರ್ 6, ತೂಕ ನಿಯಂತ್ರಣ. ನಾರಿನಾಂಶವು ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಿರುವಂತೆ ಮಾಡುತ್ತದೆ. ಇದರಿಂದ ಅತಿಯಾಗಿ ತಿನ್ನುವುದು ಕಡಿಮೆಯಾಗಿ ತೂಕ ನಿಯಂತ್ರಣಕ್ಕೆ ಬರುತ್ತದೆ. ನಂಬರ್ 7, ಮೂಳೆಗಳ ಬಲವರ್ಧನೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಂಶವು ಮೂಳೆಗಳನ್ನು ಕಬ್ಬಿಣದಂತೆ ಗಟ್ಟಿಗೊಳಿಸುತ್ತದೆ. ನಂಬರ್ 8, ಮೆದುಳಿನ ಶಕ್ತಿ. ಇದರಲ್ಲಿರುವ ವಿಟಮಿನ್ B1 ನರಮಂಡಲವನ್ನು ಬಲಪಡಿಸುತ್ತದೆ. ಇದರಿಂದ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತದೆ. ನಂಬರ್ 9, ಬ್ಲಡ್ ಶುಗರ್ ನಿಯಂತ್ರಣ. ಮಧುಮೇಹ ಇರುವವರಿಗೆ ಈ ಬೀಜವು ಒಂದು ವರದಾನ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ತುಂಬಾ ಸಹಾಯ ಮಾಡುತ್ತದೆ. ನಂಬರ್ 10, ದೀರ್ಘಾಯುಷ್ಯ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಇದು ನಿಮ್ಮನ್ನು ದೀರ್ಘಕಾಲದವರೆಗೂ ಯೌವನಯುತವಾಗಿ ಮತ್ತು ಆರೋಗ್ಯವಾಗಿಡುತ್ತದೆ. ಫ್ರೆಂಡ್ಸ್, ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ರೀತಿಯಲ್ಲಿ ಈ ಬೀಜವು ಪುರುಷರಿಗೆ ರಾಮಬಾಣವಿದ್ದಂತೆ. ಈ ಬೀಜ ಮತ್ತು ಶುಂಠಿ ಫ್ರೆಂಡ್ಸ್ ನಿಮ್ಮಲ್ಲಿರುವ ಆಯಾಸ ಮತ್ತು ಸೋಮಾರಿತನವನ್ನು ಹೋಗಲಾಡಿಸಲು ಈ ಕಿಡ್ನಿ ಬೀನ್ಸ್ ನೊಂದಿಗೆ ಶುಂಠಿಯನ್ನು ಸೇರಿಸಿ ಬೇಯಿಸಿ ತಿನ್ನಿರಿ. ನಂತರ ಈ ಕಿಡ್ನಿ ಬೀನ್ಸ್ ಮತ್ತು ತುಪ್ಪ, ಈ ಕಿಡ್ನಿ ಬೀನ್ಸ್ ಜೊತೆ ದೇಶೀಯ ಹಸುವಿನ ತುಪ್ಪ ಬೆರೆಸಿ ತಿನ್ನುವುದರಿಂದ ದೈಹಿಕ ಶಕ್ತಿ ಮತ್ತು ಪುರುಷತ್ವ ಹೆಚ್ಚುತ್ತದೆ. ಈ ಬೀಜ ಮತ್ತು ಬೆಳ್ಳುಳ್ಳಿ ಹೃದಯದ ರಕ್ತನಾಳಗಳನ್ನು ಸ್ವಚ್ಛವಾಗಿಡಲು ಈ ಬೀಜಗಳೊಂದಿಗೆ ಬೆಳ್ಳುಳ್ಳಿ ಸೇರಿಸಿಕೊಂಡು ತಿನ್ನಿರಿ. ಫ್ರೆಂಡ್ಸ್, ನಿಮಗೆ ವಿಪರೀತ ದೌರ್ಬಲ್ಯವಿದ್ದಾಗ ಈ ಹುರುಳಿ ಬೀಜದ ಸೂಪ್ ಕುಡಿಯುವುದು ಉತ್ತಮ ಔಷಧಿಯಾಗಿದೆ. ಫ್ರೆಂಡ್ಸ್, ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು: ಈ ಹುರುಳಿಕಾಯಿ ಬೀಜವನ್ನು ಯಾವಾಗಲೂ ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಚೆನ್ನಾಗಿ ಬೇಯಿಸಿ ಸೇವಿಸಬೇಕು. ಇಲ್ಲದಿದ್ದರೆ ಗ್ಯಾಸ್ ಸಮಸ್ಯೆ ಉಂಟಾಗಬಹುದು. ಯೂರಿಕ್ ಆಸಿಡ್ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಮೇರೆಗೆ ಇದನ್ನು ಮಿತವಾಗಿ ಸೇವಿಸಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಥ್ಯಾಂಕ್ ಯು.